ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದಕ್ಷಿಣದ ಕಮಲ ನಾಯಕರು ಇದೀಗ ಉತ್ತರಕ್ಕೆ ದಂಡೆತ್ತಿ ಹೊರಟಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ ಮತದಾನ ಮುಕ್ತಾಯ ಹಿನ್ನೆಲೆ ಉತ್ತರ ಕರ್ನಾಟಕದ ಪ್ರಚಾರದ ಕಡೆಗೆ ನಾಯಕರು ಮುಖ ಮಾಡಿದ್ದಾರೆ. ನಾಳೆಯಿಂದಲೇ ಪ್ರಚಾರವನ್ನ ನಡೆಸುವಂತೆ ಬಿಎಸ್ವೈ ಸೂಚನೆಯನ್ನ ನೀಡಿದ್ರು. ದಕ್ಷಿಣ ಕರ್ನಾಟಕದಲ್ಲಿ ಮೊದಲ ಹಂತದ ಒಂದು ಮತದಾನ ಏನು ನಡೆದಿದೆ, ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಮತದಾನ ಮುಕ್ತಾಯಗೊಂಡಿದೆ. ಹಾಗಾಗಿ ಉತ್ತರದ ಕಡೆಗೆ ಇದೀಗ ಕಮಲ ನಾಯಕರು ತಮ್ಮ ಚಿತ್ತವನ್ನ ಹರಿಸಿದ್ದಾರೆ. ಪ್ರಚಾರ ಕಾರ್ಯವನ್ನ ನಡೆಸುವಂತೆ ಬಿಎಸ್ವೈ ಸೂಚನೆಯನ್ನ ನೀಡಿದ್ದಾರೆ. ಆ ಮೇರೆಗೆ ಪ್ರಮುಖ ನಾಯಕರಿಗೆ ಪ್ರಚಾರದ ಜವಾಬ್ದಾರಿಯನ್ನ ಬಿಎಸ್ವೈ ವಹಿಸಿದ್ದಾರೆ. ಬೆಳಗಾವಿ ಅರವಿಂದ ನಿಂಬಾವಳಿ, ಚಿಕ್ಕೋಡಿ ಶೋಭಾ ಕರಂದ್ಲಾಜೆ, ಹಾಗೆ ಹುಬ್ಬಳ್ಳಿಯಲ್ಲಿ ತೇಜಸ್ವಿ ಗೌಡ, ಕೊಪ್ಪಳದಲ್ಲಿ ಆರ್ ಅಶೋಕ್ ಮತ್ತು ಬಳ್ಳಾರಿಯಲ್ಲಿ ಸಿಟಿ ರವಿ, ಬಾಗಲಕೋಟೆಯಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್, ರಾಯಚೂರಿನಲ್ಲಿ ಪಿಸಿ ಮೋಹನ್ಗೆ ಆಯಾ ಭಾಗದ ಜವಾಬ್ದಾರಿಯನ್ನ ಪ್ರಚಾರದ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಎರಡನೇ ಹಂತದ ಬಹಿರಂಗ ಪ್ರಚಾರ ಮುಗಿಯುವವರೆಗೂ ಕೂಡ ಈ ನಾಯಕರು ಅಲ್ಲಿಗೆ ಒಂದು ಮೇಲುಸ್ತುವಾರಿಯನ್ನ ಪ್ರಚಾರದ ವಿಚಾರಗಳನ್ನ ನೋಡ್ಕೊಳ್ತಾರೆ. ಬಹಿರಂಗ ಪ್ರಚಾರ ಮುಗಿಯುವವರೆಗೂ ಕೂಡ ಅಲ್ಲಿ ಪ್ರಚಾರವನ್ನ ನಡೆಸುವಂತೆ ಸೂಚನೆಯನ್ನ ನೀಡಲಾಗಿದೆ. ದಕ್ಷಿಣದ ಕಮಲ ನಾಯಕರು ಉತ್ತರಕ್ಕೆ ದಂಡೆತ್ತಿ ಹೊರಟಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ ಮತದಾನ ಮುಕ್ತಾಯವಾಗಿರೋ ಹಿನ್ನೆಲೆ ಉತ್ತರ ಕರ್ನಾಟಕದ ಕಡೆ ಪ್ರಚಾರಕ್ಕೆ ಈಗ ಗಮನವನ್ನ ಹರಿಸ್ತಾ ಇದ್ದಾರೆ. ನಾಳೆಯಿಂದಲೇ ಪ್ರಚಾರ ನಡೆಸುವಂತೆ ಬಿಎಸ್ವೈ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಮೊದಲ ಹಂತದ ಚುನಾವಣೆ ಪ್ರಚಾರ ಕಾರ್ಯಗಳಿಂದ ಸ್ವಲ್ಪ ಬಿಡುವು ಸಿಗ್ತಿದ್ದಂಗೆ ಈಗ ಎರಡನೇ ಹಂತದ ಮತದಾನದ ಬಗ್ಗೆ ಗಮನ ಹರಿಸ್ತಿದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ. ಅದರಲ್ಲೂ ಬಿಎಸ್ವೈ ಎಲ್ಲ ನಾಯಕರಿಗೂ ಉತ್ತರ ಕರ್ನಾಟಕದ ಕಡೆ ಹೊರಡುವಂತೆ ಸೂಚನೆಯನ್ನ ನೀಡಿದ್ದಾರಂತೆ. ಸೊ ಏನಿದೆ ಈ ಬಗ್ಗೆ ಒಟ್ಟಾರೆ ಡೀಟೇಲ್ಸ್ ಪವನ್? ಲಿಖಿತ, ಈಗ ದಕ್ಷಿಣ ಕರ್ನಾಟಕ ಭಾಗದ ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಿನ್ನೆ ತಾನೇ ಮುಗಿದಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ನಿರ್ಣಾಯಕವಾದಂತ ಒಂದು ಮಹತ್ವವಾದಂತ ಜವಾಬ್ದಾರಿ ಈಗ ಬಿಜೆಪಿ ಮುಖಂಡರಿಗಿದೆ. ಯಾಕಂದ್ರೆ ಅಲ್ಲಿ ಹೆಚ್ಚಿನ ಒಂದು ಅಸ್ತಿತ್ವ ಇರೋದು, ಬಿಜೆಪಿ ಬಹಳ ಸದೃಢವಾಗಿರೋದು ಉತ್ತರ ಕರ್ನಾಟಕದ ಕಡೆ. ಸೊ ಅಲ್ಲಿ ತಮ್ಮ ಸೀಟ್ಗಳನ್ನ ಅಂದ್ರೆ ಅಲ್ಲಿರುವಂತ ಹಾಲಿ ಕ್ಷೇತ್ರಗಳೇನಿದ್ದಾರೆ, ಹಾಲಿ ಸಂಸದರು ಇರುವಂತ ಕ್ಷೇತ್ರಗಳನ್ನ ಗೆಲ್ಲಬೇಕು, ಮತ್ತೆ ಇನ್ನೂ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲಬೇಕು. ಕಾಂಗ್ರೆಸ್ನ ಕೆಲವೊಂದಿಷ್ಟು ಸೀಟ್ಗಳೇನಿದೆ ಅವುಗಳನ್ನು ಕೂಡ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಬಿಜೆಪಿ ತಂತ್ರಗಾರಿಕೆಯನ್ನು ರೂಪಿಸಿದೆ. ಎಲ್ಲಾ ರಾಜ್ಯ ನಾಯಕರು ಕೂಡ ಯಡಿಯೂರಪ್ಪ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಮತ್ತಷ್ಟು ಪ್ರಬಲವಾಗಿ ಪ್ರಚಾರವನ್ನು ಮಾಡಿ ಎರಡನೇ ಹಂತದ ಮತದಾನ ನಡೆದಾಗ, ಎರಡನೇ ಹಂತದ ಮತದಾನ ನಡೆಯೋಕ್ಕಿಂತ ಮುಂಚೆ ಅದಕ್ಕೂ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡನೇ ಹಂತದ ಒಂದು ಕ್ಷೇತ್ರಗಳಿಗೆ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುತ್ತೆ. ಹೀಗಾಗಿ ಬಹಳ ಪ್ರಬಲವಾಗಿ ಪ್ರಚಾರ ಮಾಡಬೇಕು ಅನ್ನೋದನ್ನ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲಾ ರಾಜ್ಯ ನಾಯಕರು ಈಗ ಉತ್ತರ ಕರ್ನಾಟಕದ ಕಡೆ, ಇನ್ನು ಕಲಬುರಗಿ ಇರಬಹುದು, ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಎಲ್ಲಾ ಕ್ಷೇತ್ರಗಳನ್ನು ಕೂಡ ಓಡಾಡಿ ಪ್ರಚಾರವನ್ನು ನಡೆಸಲಿಕ್ಕೆ ಯಡಿಯೂರಪ್ಪ ಸೂಚನೆ ಕೊಟ್ಟಿದ್ದಾರೆ. ಓಕೆ, ಧನ್ಯವಾದ ಪವನ್ ಮಾಹಿತಿಗಾಗಿ.